ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ನಾವು ಒಂದು ಕೆಟ್ಟ ವಿಚಾರ ನಾವು ತಿಳಿದುಕೊಂಡೇವೆ. ಇವತ್ತು ಬಹಳ ಒಂದು ನೋವಿನ ಸಂಗತಿ ಆಗ್ತಕ್ಕಂಥದ್ದು. ಇಡೀ ಜಿಲ್ಲೆಯ ದಿಗ್ಭ್ರಾಂತಿ ಆಗ್ತಕ್ಕಂಥ ಒಬ್ಬ ನಾಯಕರನ್ನು ನಾವು ದಿಗ್ಭ್ರಾಂತಿ ಆಗಿದೆ. ಸರಳ ಸಜ್ಜನಿಕೆ ಹಾಗೂ ಸೌಮ್ಯ ಸ್ವಭಾವದ ರಾಜಕಾರಣಿ. 5 ಸಲ ಸತತವಾಗಿ ಅವರು ಗೆದ್ದು ಒಂದು ಪಾರ್ಲಿಮೆಂಟ್ ಸಚಿವರಾಗಿ ಈ ಜಿಲ್ಲೆ ಹಾಗೂ ರಾಜ್ಯದ ಸೇವೆ ಮಾಡ್ತಕ್ಕಂಥ ಎಚ್.ವೈ. ಮೇಟಿ ಸಾಹೇಬರು ದಿಢೀರ್ನೆ ವಯೋಸಹಜ ಕಾಯಿಲೆಯಿಂದ ಅವರು ಇವತ್ತು ನಮ್ಮನ್ನು ಅಗಲಿದರು. ಬಾಗಲಕೋಟೆ ಜಿಲ್ಲೆಗೆ ಹಾಗೂ ಬಾಗಲಕೋಟೆ ಮತಕ್ಷೇತ್ರಕ್ಕೆ ತುಂಬ ಅಭಿವೃದ್ಧಿ ಕೆಲಸಗಳಲ್ಲಿ ತಾವು ಭಾಗಿಯಾದರು. ವಿಶೇಷವಾಗಿ ಮೆಡಿಕಲ್ ಕಾಲೇಜ್ ತರದಲ್ಲಿ ಬಹಳ ಶ್ರದ್ಧೆ ವಹಿಸಿದ್ರು, ಆಸಕ್ತಿ ವಹಿಸಿ ಇಲ್ಲಿ ಮೆಡಿಕಲ್ ಕಾಲೇಜ್ ಮಂಜೂರಾತಿ ಆಗಲಿಕ್ಕೆ ಹೆಚ್ಚಿನ ಒಂದು ಪರಿಶ್ರಮ ಅಥವಾ ಅವರು ಒತ್ತಾಯಪೂರ್ವಕ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಇವತ್ತು ನಮ್ಮ ಜಿಲ್ಲೆಗೆ ಸರ್ಕಾರಿ ಕಾಲೇಜ್ ಆಗಲಿಕ್ಕೆ ಮೆಡಿಕಲ್ ಕಾಲೇಜಿಗೆ ಕಾರಣೀಭೂತರು ಹಾಗೆ ಅಂತಕ್ಕಂಥದ್ದನ್ನು ಹೇಳಬೇಕಾಗ್ತದೆ. ಅದರ ಜೊತೆಗೆ ಅವರು ಸಚಿವರಾಗಿ ಪಾರ್ಲಿಮೆಂಟ್ವರೆಗೆ ಹೋದರು. ಒಂದು ಗ್ರಾಮೀಣ ಭಾಗದಿಂದ ಬಂದಂಥ ಎಚ್.ವೈ. ಮೇಟಿ ಸಾಹೇಬರು ಪಾರ್ಲಿಮೆಂಟಿಗೆ ಹೋಗಲಿ ಸಚಿವರಾಗಲಿ ಆ ಗ್ರಾಮೀಣ ಏನು ಬದುಕುತ್ತಿಲ್ಲ, ಅದ್ರ ಜೊತೆಯಾಗಿ ರಾಜಕಾರಣ ಗ್ರಾಮೀಣ ಬದುಕನ್ನು ಅವರು ಎಂಜಾಯ್ ಮಾಡೋದ್ರ ಜೊತೆಗೆ ಗ್ರಾಮೀಣ ಬದುಕಿಗೆ ಹೊಸ ಕಾಯಕಲ್ಪ ಕೊಡುವುದಕ್ಕೆ ಅವ್ರು ಪ್ರಯತ್ನ ಮಾಡಿದ್ರು. ಸಹಕಾರಿ ರಂಗದಿಂದ ಅವತ್ತು ಅವರು ರಾಜಕಾರಣಕ್ಕೆ ಬಂದರು. PLD ಬ್ಯಾಂಕಿನ ಅಧ್ಯಕ್ಷರಾಗಿ, ಆನಂತರ BCC ಬ್ಯಾಂಕಿಗೆ ಒಂದು ದೃಷ್ಟಿಯಲ್ಲಿ ಅವರು ಯಾವುದೇ ವೈರಿಗಳನ್ನು ಸೃಷ್ಟಿ ಮಾಡಿಕೊಟ್ಟಿರಲಿಲ್ಲ. ಎಲ್ಲ ಪಕ್ಷವನ್ನು ಪ್ರೀತಿ ಮಾಡ್ತಕ್ಕಂಥ, ಪಕ್ಷಾತೀತವಾಗಿ ಎಲ್ಲರೂ ಪ್ರೀತಿ ಮಾಡ್ತಕ್ಕಂಥ ವ್ಯಕ್ತಿ ಎಚ್.ವೈ. ಮೇಟಿ ಸಾಹೇಬ್. ಅವರು ಜಿಲ್ಲಾ ಬ್ಯಾಂಕಿನ ಅದು ಸದಸ್ಯರಾದ ನಂತರ ಕೆಲವು ಏನಾದರೂ ಡಿಸಿಷನ್ ತೆಗೆದುಕೊಳ್ಳುವಂಥ ಪ್ರಶ್ನೆ ಬಂದಾಗ ಎಚ್.ವೈ. ಮೇಟಿ ಅವ್ರನ್ನ ಕೇಳಬೇಕಲ್ಲ ಅಂತಕ್ಕಂಥ ಆ ಗತ್ತು ಅವರಲ್ಲಿ. ರಾಜಕಾರಣದಲ್ಲಿ ಬುದ್ಧಿವಂತ ರಾಜಕಾರಣಿನೂ ಹೌದು, ಓದದೇ ಇದ್ದರೂ ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳ ಜೊತೆಗೆ ರಾಜಕಾರಣದಲ್ಲಿ ಅವರು ಮುಂದೆ ಬಂದರು ಹಾಗಂತಕ್ಕಂಥದ್ದು ನಾನು ನೆನಪಿಸ್ಕೊಳ್ತೀನಿ. ಅವರಿಗೆ ಒಂದು ದೊಡ್ಡ ಸ್ವಭಾವ ನಾನು ಕಂಡಿದ್ದೀನಿ. ಸಣ್ಣವರಿಗೂ ಗೌರವ ಕೊಡ್ತಕ್ಕಂಥ ವ್ಯಕ್ತಿ, ಅಷ್ಟೇ ಹಠವಾದಿ. ರಾಜಕಾರಣದಲ್ಲಿ ಏನಾದ್ರು ಸಾಧನೆ ಮಾಡಬೇಕಾದ್ರೆ ಅವರು ಯಾವುದೇ ಹಂತಕ್ಕೆ ಹೋಗಿ ಆದರೂ ಆ ರಾಜಕಾರಣದಲ್ಲಿ ಆ ಸಫಲತೆ ಕಾಣ್ತಕ್ಕಂಥ ಗುಣ ಇತ್ತು. ಅದರಿಂದ ಬಾಗಲಕೋಟೆ ಜಿಲ್ಲೆ ವಿಶೇಷವಾಗಿ ಬಹಳ ಅಭಿಮಾನಿಗಳನ್ನು, ರಾಜ್ಯಾದ್ಯಂತ ಅಭಿಮಾನಿಗಳು ಹೊಂದಿದ್ದಾರೆ. ಇಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿಯೂ ಅವರು ಸಾವಿರಾರು ಗಂಟೆ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಅವರು ಸಾವು ಭಾಳ ಜನರಿಗೆ ದಿಗ್ಭ್ರಾಂತಿಯಾಗಿದೆ, ನೋವಾಗಿದೆ. ಅದನ್ನು ಸಹಿಸುವ ಶಕ್ತಿಯನ್ನು ಭಗವಂತ ಕೊಡಲಿ ಹಾಗೆ ಅಂತ ನಾನು ಪ್ರಾರ್ಥಿಸ್ತೇನೆ. ಅದರ ಜೊತೆಗೆ ಆ ಕುಟುಂಬವರ್ಗಕ್ಕೂ ಏನು ನೋವಿದೆ ಅದನ್ನು ಭರಿಸ್ತಕ್ಕಂಥ ಶಕ್ತಿ ಭಗವಂತ ಕೊಡಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗುವಂತೆ ಹಾರೈಸ್ತೇನೆ. ಇನ್ನು ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಇವತ್ತು ಬೆಂಗಳೂರಿಂದ ನಾಳೆ ಮುಂಜಾನೆ 5ರಿಂದ 6 ಗಂಟೆ, ಅಂದರೆ 6 ಗಂಟೆಗೆ ಇಲ್ಲೇ ಸ್ಟೇಡಿಯಂದಲ್ಲಿ ಅಭಿಮಾನಿಗಳಿಗೆ ಅವ್ರು ಬೇಕಾದಂಥ ಎಲ್ಲರಿಗೂ ಒಂದು ದರ್ಶನ ಅವಕಾಶ ಮಾಡಿಕೊಡ್ಬೇಕಾದಂಥದ್ದು ಇವತ್ತು ಅವರ ಕುಟುಂಬ ವರ್ಗದವ್ರ ಜೊತೆ ಹಾಗೂ ಅವರ ಅಭಿಮಾನಿಗಳ ಜೊತೆ ಮಾತನಾಡಿ ಆ ಏರ್ಪಾಟನ್ನು ಇಲ್ಲಿ ಕ್ರೀಡಾಂಗಣದಲ್ಲಿ 6ರಿಂದ 10 ಗಂಟೆವರೆಗೆ ಇಲ್ಲಿ ಎಲ್ಲ ಜನರಿಗೆ ಅವರ ಭೇಟಿಗಾಗಿ ಒಂದು ಅವಕಾಶ ಕಲ್ಪಿಸಿಕೊಡ್ತಾರೆ. 10 ಗಂಟೆಯಿಂದ ತಿಮ್ಮಾಪುರ ಗ್ರಾಮಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ದಾರಿಯುದ್ದಕ್ಕೂ ಬಹುಶಃ ಪ್ರತಿ ಹಳ್ಳಿಗಳಿಂದ ಅವರಿಗೆ ಬಂದು ನಮನ ಸಲ್ಲಿಸ್ತಕ್ಕಂಥ ಕೆಲಸ ಆಗ್ತದೆ. ವಿಶೇಷವಾಗಿ ಮುಖ್ಯಮಂತ್ರಿಗಳು
ಅವರ ಪಾರ್ಥಿವ ಶರೀರವನ್ನು ಇವತ್ತು ನೋಡಿದರೂ ನಾಳೆ ಅವರ ಶವ ಸಂಸ್ಕಾರಕ್ಕೂ ಬರ್ತಕ್ಕಂಥದ್ದು. 1 ಗಂಟೆ 1:15 ಅವರು ಆಲಮಟ್ಟಿಗೆ ಬರ್ತಕ್ಕಂಥದ್ದು. ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು 2 ಗಂಟೆಗೆ ಶವ ಸಂಸ್ಕಾರ ಮಾಡ್ತಕ್ಕಂಥ ಏರ್ಪಾಡು ಆಡಳಿತ, ನಮ್ಮ ಜಿಲ್ಲಾ ಆಡಳಿತ ವ್ಯವಸ್ಥೆ ಮಾಡ್ತಕ್ಕಂಥದ್ದು ನಾವು ಮಾಡಿದ್ದೀವಿ. ನಾನಿಷ್ಟೇ ವಿನಂತಿ ಮಾಡ್ಕೋತೀನಿ ಸಭಿಕರಲ್ಲಿ, ತಾವು ಅಭಿಮಾನದಿಂದ ಬಂದಿರ್ತೀವಿ, ಶಾಂತ ರೀತಿಯಿಂದ ತಾವು ಅವ್ರ ದರ್ಶನ ಪಡ್ಕೋಬೇಕು, ಶವ ಸಂಸ್ಕಾರದಲ್ಲಿ ಭಾಗಿಯಾಗಬೇಕು. ವಿಶೇಷವಾಗಿ ಇಲ್ಲಿ ಬಾಗಲಕೋಟೆಯಲ್ಲಿ ಹೆಚ್ಚಿಗೆ ಮಾಡೋದ್ರಿಂದ ಅಲ್ಲಿ ಶವ ಸಂಸ್ಕಾರ ಸ್ವಲ್ಪ ಫ್ಯಾಮಿಲಿಯವರು ಹೆಚ್ಚಿಗೆ ಅವಕಾಶ ಸಿಗಲಿ ಅಂತಕ್ಕಂಥ ಭಾವನೆ ನಮ್ಮಲ್ಲಿದೆ. ನಮಗೆ ಅವರ ಅಗಲುವಿಕೆ ಬಹಳ ಜಿಲ್ಲೆಗೆ ನೋವಾಗಿದೆ, ನಮ್ಮ ಪಕ್ಷಕ್ಕೆ ನೋವಾಗಿದೆ. ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯವರ ಅಭಿಮಾನಿಗಳಾಗಿ ಅವರು ಬದುಕನ್ನು ಸಾಗಿಸ್ಕೊಂಡು ಬಂದವರು. ಇವತ್ತು ಮುಖ್ಯಮಂತ್ರಿಗಳು ಭೇಟಿಯಾಗಿ ಬಹಳ ದುಃಖತಪ್ತರಾಗಿದ್ದರು. ನಾನು ಭೇಟಿಯಾಗಿದ್ದೆ, ನಾನು 3 ದಿವಸದಿಂದ ಭೇಟಿಯಾದಾಗ ಅವರು ಖುಷಿಯಾಗಿ ಇದ್ದು 2 ಊಟ ಮಾಡ್ತಾಯಿದ್ರು. ಊಟ ಮಾಡಿದರು, ನಮಗೆ ಹೇಳಿದರು, ಒಂದು ಪೇಟ ತರಿಸಿವ್ರಿ, ಇವತ್ತು ಕನ್ನಡ ರಾಜ್ಯೋತ್ಸವಕ್ಕೆ ಎಲ್ಲರೂ ಸಿಕ್ಕೊಂಡು ರಾಜ್ಯೋತ್ಸವ ಮಾಡಬೇಕಾಗಿತ್ತು, ನನಗೆ ಬರೋಕ್ಕಾಗೋದಿಲ್ಲ, ನೀವು ಮಾಡಿ ಅಂತಕ್ಕಂಥ ಇಂಥ ಒಂದು ರಾಷ್ಟ್ರ ಹಾಗೂ ಕನ್ನಡದ ಅಭಿಮಾನಿ ಕಟ್ಟಾಳುವರಾಗಿತ್ತು. ಅವರ ಅಗಲಿಕೆ ದುಃಖವನ್ನು ಸಹಿಸಿಕೊಳ್ತಕ್ಕಂಥ ಶಕ್ತಿ ಪರಮಾತ್ಮ ಅವರ ಅಭಿಮಾನಿಗಳಿಗೆ ಕುಟುಂಬಕ್ಕೆ ನೀಡಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಂತೆ ನನಗೆ ತಿಮ್ಮಾಪುರ ಗ್ರಾಮದಲ್ಲಿ ವ್ಯವಸ್ಥೆ ಇದೆ. ಅದನ್ನ ಅವ್ರ ಜಮೀನಲ್ಲೇ ಮಾಡ್ತೀವಿ. ಎಲ್ಲನೂ ತಂದೆ ತಾಯಿ ಜಾಗಿದೆ ಮನೆ ಒಂದು 2 ತಾಸು ಇಲ್ಲೇ ಹೆಚ್ಚಿಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ವಿ. ಅಲ್ಲಿ ಲೋಕಲ್ದವ್ರಿಗೆ ಅಲ್ಲೇ ಅವ್ರ ಮನೆ ಮುಂದೆನೇ ಜಾಗದ ವ್ಯವಸ್ಥೆ ಇದೆ. ಅವ್ರ ತಾಯಿ ತಂದೆ ಅವರು ಇದೇನಿತ್ತು ಅದೇ ಜಾಗದಲ್ಲಿ ಈ ಶವ ಸಂಸ್ಕಾರ ನಡೀತಾರೆ. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.